ಸರ್, ಇನ್ನು ನಿಮ್ಮ ಸಂಘಟನೆಯಿಂದ ಮುಂದಿನ ಹೋರಾಟಗಳ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಸರ್? ಯಾಕೆ ಅಂತಂದ್ರೆ ಕನ್ನಡದ ಪರವಾಗಿ ನೀವು 23 ವರ್ಷಗಳಿಂದ ಧ್ವನಿ ಎತ್ತುತ್ತಾ ಬರ್ತಾ ಇದ್ದೀರಾ. ಇನ್ನು ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ನನ್ನ ಆಸೆ ಏನು ಅಂದ್ರೆ, ಹೋರಾಟದ ರೂಪುರೇಷೆಗಿನ್ನ ನಮ್ಮ ಆಸೆ ಒಂದು ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರೇ ಇರಬಾರ್ದು. ಸರ್ಕಾರ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು. ಯಾಕಂದ್ರೆ ಇಷ್ಟು ವರ್ಷ ಆಗಿದೆ ಸ್ವತಂತ್ರ ಬಂದು, ನಾವಿನ್ನ ಹೋರಾಟ ಮಾಡ್ತೀವಿ ಅಂದರೆ ನೋವಾಗುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದ ಸರ್ಕಾರ, ಹಿಂದೆ ಬ್ರಿಟಿಷ್ ಸರ್ಕಾರ ಆಯಿತು, ಇವಾಗ ನಮ್ಮದೇ ಗೌರ್ಮೆಂಟ್ ಇರುತ್ತೆ. ಕರ್ನಾಟಕದ ಗೌರ್ಮೆಂಟ್ ಇದ್ದಾಗ ಕನ್ನಡದ ಬಗ್ಗೆ ಹೋರಾಟ ಮಾಡಬೇಕು ಅಂದರೆ ಎಲ್ಲ ಒಂದು ಕಡೆ ನೋವಾಗಲ್ವಾ? ಯಾವತ್ತು ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತೋರಿಸ್ತೀರಾ? ಯಾವತ್ತು ಸರ್ಕಾರ ಕರ್ನಾಟಕದ ಹೋರಾಟ ಆಗಬಾರದ ರೀತಿಯಲ್ಲಿ ನೀವು ನೋಡ್ಕೊಳ್ತೀರಾ? ಇದು ನಮ್ಮ ಆಸೆ. ಹೋರಾಟದ ರೂಪುರೇಷು ನೀರಾವರಿ ವಿಚಾರ ಬಗೆಹರಿಬೇಕು, ಗಡಿ ವಿಚಾರ ಬಗೆಹರಿಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಅವ್ರಿಗೆ ಸಿಗಬೇಕು. ಬೇರೆ ರಾಜ್ಯಗಳಿಂದ ಬಂದವ್ರಿಗಿಂತ ಮುಂಚೆ ಕರ್ನಾಟಕದವ್ರಿಗೆ ಮೊದಲನೇ ಆದ್ಯತೆ ಸಿಗಬೇಕು. ಎಲ್ಲ ಇಲಾಖೆಗಳಲ್ಲೂ, ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಕೊಡುವಂಥ ಕೆಲಸಗಳು ಮೊದಲಿಗೆ ಕನ್ನಡಿಗರಿಗೆ ಸಿಗಬೇಕು. ಇದೆಲ್ಲ ಆಗಬೇಕು. ಈ ರೀತಿಯ ಹೋರಾಟಗಳನ್ನು ಆ ಸಂದರ್ಭಕ್ಕೆ ನಿರೂಪಿಸಿ ಹೋರಾಟಗಳನ್ನ ಮಾಡ್ತಾನೆ. ಸರ್, ಇನ್ನು ಉದ್ಯೋಗಾವಕಾಶದ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ನಮ್ಮ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿದ್ರೆ ಉದ್ಯೋಗ ಸಿಗ್ತಾ ಇಲ್ಲ. ಅಂದ್ರೆ ನಮ್ಮ ಸ್ಥಳೀಯ ಭಾಷೆ, ನಮ್ಮ ಪ್ರೀತಿಯ ಕನ್ನಡ ಭಾಷೆ, ಇದ್ರಲ್ಲಿ ಮಾತನಾಡಿದ್ರೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ ಅಂತಂದ್ರೆ ನನ್ನ ಕಂಪ್ನಿಲಿ ಜಾಯ್ನ್ ಆಗು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಭಾಷೆನ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಉದ್ಯೋಗಾವಕಾಶವನ್ನ ಸರ್ಕಾರ ಯಾವ ರೀತಿ ನಿರ್ಮಾಣ ಮಾಡಬೇಕಾಗುತ್ತೆ ನಮ್ಮ ಕನ್ನಡಿಗರಿಗಾಗಿ? ಇಲ್ಲ ನೋಡಿ, ಇಲ್ಲಿ IT ಏನು ಕರ್ನಾಟಕದಲ್ಲಿ IT ಸಂಸ್ಥೆಗಳಿದೆ, ಇದಕ್ಕೊಂದು ಒಕ್ಕೂಟ ಇದೆ. ಒಕ್ಕೂಟಕ್ಕೆ ಅಧ್ಯಕ್ಷಗಳಿರ್ತಾರೆ. ನಾವು ಹಿಂಗೆ ಯಾವುದೋ ಒಂದು ಹೋರಾಟಕ್ಕೆ ಹೋದಾಗ ಅವರಿಗೆ ಇದ್ರ ಬಗ್ಗೆ ಹೇಳಿದ್ವಿ, ಈ ಥರ ಆಗ್ತಾ ಇದೆ. ನಾವು ನಿಮ್ಮ ಫ್ಯಾಕ್ಟ್ರಿಗಳಿಗಾಗಿರ್ಬೋದು, ಇಲ್ಲ ನಿಮ್ಮ IT ಕಂಪ್ನಿಗಳಿಗಾಗಿ ಕನ್ನಡ ಶಾಲಾ ಹಾಕೊಂಡು ನುಗ್ಗಿದಾಗ, ಹೋರಾಟ ಮಾಡಿದಾಗ ಪರಿಸ್ಥಿತಿ ಬೇರೆ ಇರುತ್ತೆ. ದಯವಿಟ್ಟು ಈ ಥರದ್ದು ಆಗಬಾರ್ದು. ಯಾಕೆ ನಿಮಗೆ ಅಲ್ಲಿ ಏನಕ್ಕೆ ಇಂಗ್ಲೀಷ್ ಬೇಕು? ಈಗ ಕಂಪ್ಯೂಟ್ರಲ್ಲಿ ಟೈಪ್ ಮಾಡೋದು, ನಿನ್ಗೆ ಯಾವ ಲ್ಯಾಂಗ್ವೇಜ್ ಇರುತ್ತೆ ಟೈಪ್ ಮಾಡ್ತೀಯ, ಅದು ಅಭ್ಯಂತರ ಇಲ್ಲ. ಮಾತಾಡೋಕ್ಕೆ ಏನಕ್ಕೆ ಬೇಕು? ಯಾರೋ ನಾರ್ತ್ ಇಂಡಿಯನ್ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ, ಅವನ ಜೊತೆ ಇಂಗ್ಲೀಷ್ ಮಾತಾಡ್ಬೇಕಾ? ಒಳಗಡೆ ಏನೋ ಮಾತಾಡ್ಕೊಂತಾರೆ. ನಿಮ್ಗೆ ಇಂಗ್ಲೀಷ್ ಭಾಷೆನೇ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀಯ? ಒಂದು ಭಾಷೆ ಕಲಿಯೋಕ್ಕೆ ಇಡೀ ವ್ಯವಸ್ಥೆನೇ ಯಾಕೆ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ? ಅವಶ್ಯಕತೆ ಇಲ್ಲ. ನಾವು ಕೇಳ್ತಿರೋದಷ್ಟೇ, ಹೊರಗಡೆಯಿಂದ ನೀನು ಜೀವನ ಮಾಡೋಕ್ಕೆ ಬಂದಾಗ ನನ್ನ ಭಾಷೆ ಕಲಿ, ಸುಂದರವಾದ ಕನ್ನಡವನ್ನು ಕಲಿ. ಕನ್ನಡದ ಶ್ರೀಮಂತಿಕೆ ಎಷ್ಟಿದೆ ರೀ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ರೀ. ನಮ್ಮ ಭಾಷೆಗೆ ಗೌರವ ಕೊಡ್ಬೇಕು, ಕಾಲರ್ ಎತ್ಕೊಂಡು ಹೇಳ್ಬೇಕು, ನಾನು ಕನ್ನಡಿಗ, ನನ್ನ ಭಾಷೆ ಹಿಂಗಿದೆ. ಇದನ್ನು ನಮ್ಮ ಪೀಳಿಗೆ ಕಲಿತಾಗ ವ್ಯವಸ್ಥೆ ಸರಿ ರೀ. ಅವ್ರು ಎಷ್ಟೇ ಹೇಳಿದ್ರು ನಾವು ಕನ್ನಡನೇ ಮಾತಾಡಿದಾಗ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ಮೇಡಮ್? ಏನು ಮಾಡೋಕ್ಕಾಗದೇ ಇಲ್ಲ. ನಾವು ಮೆಚ್ಚೋ ಕೆಲಸ ಬಿಡಬೇಕು. ನನಗೆ ಬರೋದೇ ಇದೇ ಭಾಷೆ, ನೀನು ಕೊಟ್ಟಿದ್ದ ಕೆಲಸ ನಾನು ಮಾಡ್ತೀನಿ, ನಾನು ಇದೇ ಭಾಷೆಯಲ್ಲಿ ಮಾತಾಡೋದು. ಏನೂ ಮಾಡೋಕ್ಕಾಗಲ್ಲ. ಒಬ್ಬನ ತೆಗಿಬೋದು, ಇಬ್ಬರನ್ನ ತೆಗಿಬೋದು, 1000 ಜನ ಎಲ್ಲಿ ತೆಗಿಯೋಕ್ಕಾಗುತ್ತೆ? ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾಷೆ ಉಳಿಸ್ಕೊಳ್ಳೋ ಆಸೆ ನನಗಿರಬೇಕು, ನನ್ನ ಮನಸ್ಸಿನಿಂದ ಬರಬೇಕು. ಕನ್ನಡ ಭಾಷೆ ಮೇಲೆ ಪ್ರೀತಿ, ಕನ್ನಡ ಭಾಷೆ ಮೇಲೆ ಇದು ಒತ್ತಡದಿಂದ ಬರಬಾರ್ದು. ನಾನು ಇದನ್ನೇ ನನ್ನ ಯುವ ಪೀಳಿಗೆಗೆ, ಇವತ್ತಿನ ಯುವ ಜನತೆಗೆ, ಪ್ರತಿಯೊಂದು ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಹೇಳೋದಿಷ್ಟೇ, ಕನ್ನಡ ಭಾಷೆನ ಪ್ರೀತಿಸಿ, ಕನ್ನಡ ಭಾಷೆನ ಬೆಳೆಸಿ, ಕಲಿಸಿ ಇನ್ನೊಬ್ಬರಿಗೆ. ನೀವು ಯಾವುದೇ ಭಾಷೆ ಕಲೀರಿ, ನಮಗೆ ಅದರಿಂದ ಸಮಸ್ಯೆ ಇಲ್ಲ. ಆದರೆ ನನ್ನ ಭಾಷೆನ ಬೇರೆ ಭಾಷೆ ಮುಂದೆ ಕೆಳಗೆ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕಲ್ತ್ಕೊಳ್ಳಿ. ಕನ್ನಡದಲ್ಲಿ ಬಾ ಅನ್ನೋದೇ ಮಜಾ, ಕಮ್ಮಿಯಾರ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ನನ್ನ ಎಲ್ಲ ಶಾಲೆ ಮಕ್ಕಳಿಗೆ ಹೇಳೋದಿಷ್ಟೇ, ದಯವಿಟ್ಟು ಕನ್ನಡ ಕಲಿಸಿ.